ಮಿಥುನ ರಾಶಿ ಸೀರಿಯಲ್ನಲ್ಲಿ ಇವರು ಕ್ಯಾಮ್ರಾ ಎದುರಿಸಿದಾಗ ಇವ್ರಿಗಿನ್ನೂ 16 ವರ್ಷ. ಮಿಥುನ ರಾಶಿ ಸೀರಿಯಲ್ನ ರಾಶಿ ಪಾತ್ರ ತುಂಬಾ ಪಾಪ್ಯುಲಾರಿಟಿ ತಂದುಕೊಡ್ತು. ಆನಂತರ ತಮಿಳು, ತೆಲುಗು, ಮಲಯಾಳಂ ಅಂತ ಕಿರುತೆರೆಯಲ್ಲಿ ಬ್ಯುಸಿ ಆದರು. ತುಂಬ ಲಾಂಗ್ ಗ್ಯಾಪ್ನ ನಂತರ ಕನ್ನಡ ಕಿರುತೆರೆಗೆ ಪ್ರೇಮ ಕಾವ್ಯ ಸೀರಿಯಲ್ನ ಮೂಲಕ ಮರಳಿರುವಂಥ ಕಾವ್ಯ ಪಾತ್ರಧಾರಿ ಅಂದರೆ ಮಿಥುನ ರಾಶಿಯವರು ಅಂದರೆ ವೈಷ್ಣವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ಪ್ರೇಮ ಕಾವ್ಯ ಸೀರಿಯಲ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವಾಪಸ್ ಕನ್ನಡಕ್ಕೆ ಮರಳಿ ಬಂದಿದ್ದೀರಾ. ಸೊ ಪ್ರೇಮ ಕಾವ್ಯ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಮುಖ್ಯ ಅಂಶ ಯಾವುದು? ಗೊತ್ತಿಲ್ಲ, ನನಗೆ ಸುತ್ತಾಡಿ ಮನೇಲಿರಲಿಲ್ಲ. ಮೇಯ್ನಾಗಿ ನಂಗೆ ಕನ್ನಡ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಇತ್ತು. ಆಮೇಲೆ ಈ ಪ್ರಾಜೆಕ್ಟ್ ಅಪ್ರೋಚ್ ಆಯಿತು. ಇದಕ್ಕಿಂತ ಮುಂಚೆ ಒಂದೆರಡು ಪ್ರಾಜೆಕ್ಟ್ಸ್ಗಳು ಅಪ್ರೋಚ್ ಆಗಿತ್ತು, ಇಲ್ಲ ಅಂತಲ್ಲ. ನನಗೆ ಅದೇನೋ ಕ್ಯಾರೆಕ್ಟರ್ ಇರಬಹುದು, ಸ್ಟೋರಿ ಇರಬಹುದು, ಅಥವಾ ಬೇರೆ ವಿಷಯಗಳಿರಬಹುದು, ನನಗೆ ಅಷ್ಟು ಸೆಟ್ ಆಗಿರಲಿಲ್ಲ. ಈ ಪ್ರಾಜೆಕ್ಟ್ ಎಲ್ಲ ಕೂಡಿ ಬಂತು. ಸೊ ವೈ ನಾಟ್ ಟೇಕ್ ಇಟ್? ಈ ಥರ ನನ್ನ ಸಬ್ಜೆಕ್ಟ್ ಯಾವತ್ತೂ ಮಾಡಿರಲಿಲ್ಲ. ಸೊ ವೈ ನಾಟ್ ಟೇಕ್ ದಿಸ್ ಪ್ರಾಜೆಕ್ಟ್ ಅಂತ ತಗೊಂಡಿದ್ದು. ಓಕೆ, ಸೊ ಪ್ರೇಮ ಕಾವ್ಯ ಸೀರಿಯಲಲ್ಲಿ ನಿಮ್ಮ ಕಾವ್ಯ ಪಾತ್ರ ತುಂಬಾ ಮೆಚ್ಚುಗೆ ಗಳಿಸ್ತಾ ಇರುವಂತಹ ಪಾತ್ರ. ಆ್ಯಂಡ್ ಈ ಪಾತ್ರಕ್ಕೆ ಅನುಬಂಧ ಅವಾರ್ಡ್ಸಲ್ಲಿ ಮನೆ ಮೆಚ್ಚಿದ ಸಹೋದರಿ ಅವಾರ್ಡ್ ಕೂಡ ಬಂತು. ಸೊ ಈ ಪಾತ್ರದ ಸಕ್ಸಸ್ಗೆ ಏನು ಕಾರಣ ಇರಬಹುದು ಅಂತ ಅನಿಸುತ್ತೆ? ಐ ಥಿಂಕ್ ಇಟ್ಸ್ ಅಬೌಟ್ ದ ಸ್ಟೋರಿ. ಪಾತ್ರ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಪ್ರೇಮ ಕಾವ್ಯ ಇಬ್ಬರು ಇದ್ದಾರೆ. ಪ್ರೇಮಂಗಿರಬಹುದು, ಕಾವ್ಯಂಗಿರಬಹುದು, ಇಬ್ರಿಗೂ ಇಬ್ಬರದೇ ಆದಂತಹ ಡಿಫ್ರೆಂಟ್ ಎಕ್ಸ್ಟ್ರೀಮ್ಸ್ ಇದೆ. ಕ್ಯಾರೆಕ್ಟರ್ ಎಲ್ಲೂ ಮರ್ಜ್ ಆಗಿಲ್ಲ. ಸೊ ಆ್ಯಂಡ್ ನನ್ನ ಪಾತ್ರ ಏನು ಅಂತ ನನಗೆ ಗೊತ್ತು, ಅವಳ ಪಾತ್ರ ಏನು ಅಂತ ಅವಳಿಗೆ ಗೊತ್ತು. ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ನಮ್ಮ ಪಾತ್ರ ಗೊತ್ತಿರೋದು ತುಂಬ ಮುಖ್ಯ ಆಗುತ್ತೆ. ಅದನ್ನು ನಾವು ಪ್ಲೇ ಮಾಡೋದು ಮುಖ್ಯ ಆಗುತ್ತೆ. ಆ ಪಾತ್ರ ನಮಗೆ ತಿಳಿಸಿರೋ ರೀತಿ ಕೂಡ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಸ್ಟೋರಿ ಆ್ಯಂಡ್ ಇಟ್ಸ್ ಆಲ್ ಹೋಲ್ ಟೀಮ್ ವರ್ಕ್ ಆ್ಯಕ್ಚುಲಿ. ಸೊ ಅದರಿಂದ ಈ ಪ್ರಾಜೆಕ್ಟ್ ಚೆನ್ನಾಗಿ ಹೋಗ್ತಿದೆ ಅಂತ ಐ ಬಿಲೀವ್. ಓಕೆ, ಸೊ ಮಿಥುನ ರಾಶಿ ನಿಮ್ಮ ಫಸ್ಟ್ ಸೀರಿಯಲ್ ಆ್ಯಂಡ್ ಈಗ ಪ್ರೇಮ ಕಾವ್ಯ ಮೂಲಕ ಮತ್ತೆ ಕನ್ನಡ ಕಿರುತೆರೆಗೆ ವಾಪಸ್ ಬಂದಿದ್ದೀರಾ. ಸೊ ಕನ್ನಡಿಗರ ಪ್ರತಿಕ್ರಿಯೆ ಹೇಗಿದೆ? ತುಂಬ ಚೆನ್ನಾಯಿತು. ಯಾಕೆ ಅಂದರೆ ನಾನು ಮಿಥುನ ರಾಶಿ ಮುಗಿದ ಮೇಲೆ ತುಂಬ ವರ್ಷ ಗ್ಯಾಪ್ ತೊಗೊಂಡಿದ್ರಿಂದ ಎಲ್ಲರೂ ಮೆಸೇಜ್ ಹಾಕ್ತಿದ್ದು ರಾಶಿ ವಾಪಸ್ ಬನ್ನಿ. ನಾರ್ಮಲ್ ಮೆಸೇಜಸ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರಬಹುದು. ಐ ಆಮ್ ನಾಟ್ ಆ್ಯಕ್ಟಿವ್ ಆನ್ ಫೇಸ್ಬುಕ್, ಸುಮ್ಮನೆ ಅಕೌಂಟ್ ಅಂತ ಶಾಸ್ತ್ರಕ್ಕಿದೆ. ಸೊ ಅಲ್ಲಿ ಕೂಡ ನನಗೆ ಮೆಸೇಜಸ್ ಮಾಡೋದಿರಬಹುದು, ಕನ್ನಡ ಮಾಡಿ ಮೇ ಬಿ ಅಷ್ಟು ಮೆಸೇಜಸ್ ಬರ್ತಿದ್ದಕ್ಕೆ ನನಗೆ ಕನ್ನಡ ಮಾಡಬೇಕು ಅಂತ ಅನ್ನಿಸ್ತೇನೋ. ಸೊ ಪೀಪಲ್ ವರ್ ವೆರಿ ಹ್ಯಾಪಿ ವೆನ್ ಐ ಕೇಮ್ ಬ್ಯಾಕ್ ಟು ಕನ್ನಡ. ಓಕೆ, ಸೊ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಂದರೆ ಮಿಥುನ ರಾಶಿಲಿ ನಿಮಗೇನೋ 16 ವರ್ಷ. ಬಟ್ ಅದಾದಮೇಲೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಬೇರೆ ಬೇರೆ ಜನರು, ಭಾಷೆ ಎಲ್ಲ ನೋಡ್ಬಿಟ್ಟು ಬಂದಿದ್ದೀರಿ. ಏನೇನೆಲ್ಲ ಕಲ್ತ್ರಿ ಅಂತ ಅನಿಸುತ್ತೆ? ತುಂಬ ಕಲಿತೆ. ನಾನು ಆಗಲೇ ಅದೇ ಹೇಳ್ತಾ ಇದ್ದೆ, ಕನ್ನಡದಲ್ಲಿ ಮಿಥುನ ರಾಶಿ ಮಾಡ್ತಿದ್ದಾಗ ಚಿಕ್ಕ ಹುಡುಗಿ ನಾನು ತುಂಬ ಪ್ಯಾಂಪರ್ ಆಗಿದ್ದೆ. ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು, ಐ ಹ್ಯಾಡ್ ಗಾಟ್ ಸಮ್ ಬೆಸ್ಟ್ ಪ್ರೊಡಕ್ಷನ್ ಹೌಸ್ ಆವಾಗ. ಸೊ ಆರ್ಟಿಸ್ಟ್ ಇರಬಹುದು, ಪ್ರೊಡಕ್ಷನ್ ಕಡೆಯಿಂದ ಇರಬಹುದು, ಅಥವಾ ಚಾನೆಲ್ ಕಡೆಯಿಂದ ಇರಬಹುದು, ಎಲ್ಲರೂ ನನ್ನ ಚಿಕ್ಕ ಮಗು ಥರನೇ ನೋಡ್ಕೊಂಡಿದ್ರು. ನಾನು ಹಾಗೆ ಪ್ಯಾಂಪರ್ ಆಗಿದೆ. ಬಟ್ ಒನ್ಸ್ ಐ ವೆಂಟ್ ಔಟ್ ಆಫ್ ಮಿಥುನ ರಾಶಿ, ನನಗೆ ಆ್ಯಕ್ಚುಲ್ ವರ್ಕ್ ಪ್ರೊಸೀಜರ್, ಆ್ಯಕ್ಚುಲ್ ಇಂಡಸ್ಟ್ರಿ ಹೇಗೆ, ಜನಗಳ ಮೆಂಟಾಲಿಟಿ ಹೇಗೆ ತುಂಬ ಕಲಿತೆ. ಲೈಕ್ ಐ ಲರ್ನ್ ಎ ಲಾಟ್. ಅಂದರೆ ಕಲಿಯೋ ವಯಸ್ಸಿತ್ತು ಅದು. ಹಾಗೆ ಅದೇ ಟೈಮಲ್ಲಿ ನನಗೆ ಎಕ್ಸ್ಪೋಜರ್ ಸಿಕ್ತು. ಸೊ ತುಂಬ ಕಲಿತಾ ಇದ್ದೀನಿ ಇನ್ನೂ. ಎಸ್, ಸೊ ಆ ಟೈಮಲ್ಲಿ ನೀವು ಶುರು ಮಾಡಿರೋದ್ರಿಂದ ಐ ಥಿಂಕ್ ತುಂಬ ಲಕ್ಕಿ ಇದ್ರಿ ಅಂತ ಅನಿಸುತ್ತಾ ಆ ವಿಷಯದಲ್ಲಿ? ಬಿಕಾಸ್ ತುಂಬ ಜನ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿರ್ತಾರೆ ಅಥವಾ ಆಡಿಷನ್ಸಲ್ಲಿ ನಿಧಾನಕ್ಕೆ ಸೆಲೆಕ್ಟ್ ಆಗಿರ್ತಾರೆ. ಬಟ್ ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಬಟ್ ನೀವು ಅರ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಲಕ್ಕಿ ಅಂತ ಅನ್ನಿಸ್ತಾ? ಲಕ್ಕಿ, ನಿಜವಾಗ್ಲೂ ಲಕ್ಕಿ. ನಾನು 20s ಎಂಟರ್ ಆಗೋ ಅಷ್ಟರಲ್ಲಿ ಐ ಹ್ಯಾಡ್ ಎಕ್ಸ್ಪ್ಲೋರ್ಡ್ ಡಿಫ್ರೆಂಟ್ ಸ್ಟೇಟ್ಸ್ ಇರಬಹುದು, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇರಬಹುದು, ಅಥವಾ ಐ ಹ್ಯಾವ್ ಲರ್ನ್ಡ್ ಅರ್ಲಿ. ದಟ್ಸ್ ಅ ನೈಸ್ ಥಿಂಗ್. ಆ್ಯಂಡ್ ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ಐ ವಿಶ್ ಆ್ಯಸ್ ಐ ಸ್ಟಾರ್ಟೆಡ್ ಅರ್ಲಿ. ಎಸ್, ಸೊ ತಮಿಳು, ತೆಲುಗು, ಮಲಯಾಳಂ ಅಂತ ಬಂದಿದ ತಕ್ಷಣ, ಈಗ ಕನ್ನಡ ಸೀರಿಯಲ್ ಮಾಡ್ತಾ ಇದ್ದಂಥ ಆರ್ಟಿಸ್ಟ್ ತಮಿಳು, ತೆಲುಗು ಹೋಗಿದ ತಕ್ಷಣ ಆಫ್ಕೋರ್ಸ್ ಲಿಪ್ಸಿಂಕ್ ಮಾಡುವಾಗ ಆ್ಯಂಡ್ ಡೈಲಾಗ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ವ್ಯಕ್ತಪಡಿಸುವಾಗ ಇದೆಲ್ಲ ಸ್ವಲ್ಪ ಯೋಚನೆ ಇರುತ್ತೆ. ಸೊ ನಿಮಗೆ ಹೇಗಿತ್ತು? ಭಾಷೆ ಕಲಿಯೋಕೆ ಈಸಿ ಆಯಿತಾ ಅಥವಾ ಅಲ್ಲಿ ಅವರ ಸಹಕಾರನ ಹೇಗಾಯಿತು? ಇಲ್ಲ, ನನಗೆ ತೆಲುಗು ಮುಂಚಿನಿಂದನೂ ಬರ್ತಿತ್ತು.
ಸೊ ತೆಲುಗು ಪ್ರಾಬ್ಲಮ್ ಇರಲಿಲ್ಲ ಮನೆಯಲ್ಲಿ ತೆಲುಗು ಅವಾಗವಾಗ ಮೂವೀಸ್ ನೋಡೋದು ಅಥವಾ ಮಾತಾಡೋದು. ಬೆಂಗಳೂರಲ್ಲಿದ್ದೀವಿ ಫಸ್ಟ್ ಆಫ್ ಆಲ್, ಸೊ ಆಬ್ವಿಯಸ್ಲಿ ಒಂದು 3-4 ಭಾಷೆ ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ಬರುತ್ತೆ. ತೆಲುಗು ಬರ್ತಿತ್ತು, ತಮಿಳ್ ಬರ್ತಾ ಇತ್ತು. ಮಲಯಾಳಂ ನನಗೆ ಹೇಗಾಯಿತು ಅಂದರೆ, ನಂದು ಎಲ್ಲರೂ ಒಪ್ಕೊಳ್ಳಲ್ಲ ಅನಿಸುತ್ತೆ, ನನಗೆ ಮಲಯಾಳಂ ಒಂದೊಂದು ಪದ ಡೈಲಾಗ್ ಕೂರಿಸ್ಕೊಂಡು ಪಾಪ ನಮ್ಮ ಅಸೋಸಿಯೇಟ್ನ ಒಂದೊಂದು ಪದನೂ ಅರ್ಥ ಕೇಳ್ತಾ ಇದ್ದೆ. ಬಟ್ ನನಗೆ ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ ಭಾಷೆ ಏನಿದೆಯೋ ಅದು ಮತ್ತು ಮಲಯಾಳಂ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಅದಕ್ಕೊಂದು 0 ಒಂದು ಹಾಕಿದ್ರೆ ಮಲಯಾಳಂ ಅನ್ನೋ ಭಾವನೆ ಬರ್ತಿತ್ತು. ತುಂಬ ನಂಗೆ ಬೇರೆ ಭಾಷೆ ಬರ್ತಿದ್ದರಿಂದ, ಇಟ್ಸ್ ಆಲ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಸೊ ಎಲ್ಲ ಭಾಷೆ ಬರ್ತಿದ್ದರಿಂದ ನನಗೆ ಮಲಯಾಳಂ ಈಸಿಯಾಗಿ ಕಲಿಯೋದಕ್ಕಾಯಿತು. ಸೊ ಕಲಿತೆ ನಾನು ಮಾಡಿದ್ದು ಮೇಜರ್ಲಿ ಎಲ್ಲ. ಓಕೆ. ಸೊ ಚಿಕ್ಕ ವಯಸ್ಸಲ್ಲಿ ನೀವು ನಟನೆ ಕೂಡ ಶುರು ಮಾಡಿದ್ರಿಂದ ಈ ಕಡೆ ಶಿಕ್ಷಣ, ಆ ಕಡೆ ವೃತ್ತಿ ಜೀವನ ಎರಡರೂ ಇದು ಮಾಡ್ಕೊಂಡು ಹೋಗೋಕ್ಕೆ, ತೂಗಿಸ್ಕೊಂಡು ಹೋಗೋಕ್ಕೆ ಈಸಿ ಆಯಿತಾ, ಕಷ್ಟ ಆಯಿತಾ, ಹೇಗಾಯಿತು? ಇಲ್ಲ, ಆ್ಯಕ್ಚುಲಿ ಕಷ್ಟ ಆಯಿತು. ನಂದು ಕೋವಿಡ್ ಬ್ಯಾಚನ್ನೇ. ಡಿಗ್ರಿ ಎಂಟರ್ ಆಗಿದ ತಕ್ಷಣ ನನಗೆ ಕೋವಿಡ್ ಬ್ಯಾಚ್ ಬಂತು. ನನಗೆ ಅದು ಕೋವಿಡ್ ತುಂಬ ಹೆಲ್ಪ್ ಆಯಿತು ನನಗೆ ವರ್ಕು ಇದು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿಕ್ಕೆ. ಬಟ್ PU ಮೇಜರ್ಲಿ ನನಗೆ ಹೆಂಗೆ ಅಂದರೆ, ನಮ್ಮ ಪ್ರೊಡಕ್ಷನ್, ನಾನು ಆವಾಗ ಇನ್ನೂ ಕನ್ನಡ ಮಾಡ್ತಿದ್ದೆ. ಪಕ್ಕದ ರೋಡಲ್ಲಿ ಕಾಲೇಜ್ ಇರ್ತಿತ್ತು, ಹಿಂದಿನ ರೋಡಲ್ಲಿ ನಮ್ಮ ಲೊಕೇಶನ್ ಇರ್ತಿತ್ತು. ನಮ್ಮ ಮ್ಯಾನೇಜರು, ನಮ್ಮ ಪ್ರೊಡ್ಯೂಸರೆಲ್ಲ ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಲ್ ಟಿಕೆಟ್ ಇಸ್ಕೊಂಬರೋಕ್ಕೆ. ಅಥವಾ ಕ್ಲಾಸಸ್ 1 hour ಟೈಮ್ ಇತ್ತು ಅಂದರೆ, ವಿನೋದ್ ಸರ್, ಯು ಮೈಟ್ ಬಿ ನೋಯಿಂಗ್ ವಿನೋದ್ ಸರ್, ಅವ್ರು ನನಗೆ ಹೋಗಮ್ಮ 1 hour ಟೈಮ್ ಇದೆಯಲ್ಲ, ಹೋಗು ಕ್ಲಾಸ್ ಅಟೆಂಡ್ ಮಾಡ್ಕೊಂಬ ಅಂತೆಲ್ಲ ಕಳಿಸಿದ್ದಾರೆ ನನಗೆ ಇನಿಷಿಯಲಿ. ಸೊ ಹಾಗೆ ದೇ ಮೇಡ್ ಶೋರ್ ದಟ್ ಐ ಡೋಂಟ್ ಲೀವ್ ಮೈ ಎಜುಕೇಷನ್. ಸೊ ಇಟ್ ವೆಂಟ್ ವೆಲ್ ಆ್ಯಕ್ಚುಲಿ. ಓಕೆ. ಸೊ ಎಜುಕೇಷನ್ ಹೀಗೆ ನಡೀತು. ಬಟ್ ನೀವು ಹೇಳಿದ್ರಿ ನಿಮ್ಮ ಮ್ಯಾನೇಜರು ವಿನೋದ್ ಸರ್ ಎಲ್ಲರೂ ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ್ಯಂಡ್ ಅಗೇನ್ ಯು ವಿಲ್ ಲಕ್ಕಿ ಇನಫ್, ಐ ಥಿಂಕ್ ಪಕ್ಕದಲ್ಲೇ ಇತ್ತು ಶೂಟ್ ಲೊಕೇಶನ್ ಮತ್ತು ಕಾಲೇಜ್ ಅಂದರೆ. ಬಟ್ ಓದೋಕ್ಕೆಲ್ಲ ಸಮಯ ಸಿಗ್ತಾ ಇತ್ತಾ? ಗೊತ್ತಿಲ್ಲ, ನಂಗೆ ಯೂಶ್ವಲಿ ಐ ಲವ್ ರೀಡಿಂಗ್, ಐ ಲವ್ ಸ್ಟಡಿಯಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್. ಏನೇ ಆಗಲಿ ನಂಗೆ ತುಂಬಾ ಇಷ್ಟ. ಸೊ ಐ ಯೂಸ್ ಟು ಎಂಜಾಯ್. ಆದ್ದರಿಂದ ನನಗೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಟೈಮ್ ಹಾಗೆ ಹೇಗೋ ಮಾಡ್ಕೋತಾ ಇದ್ದೆ. ಆ್ಯಂಡ್ ಯೂಶ್ವಲಿ ಎಕ್ಸಾಮ್ ಹಿಂದಿನ ದಿನ ಬ್ರೇಕ್ ತೊಗೊಂಡು, ಶೂಟಿಂಗ್ ಬ್ರೇಕ್ ತೊಗೊಂಡು ಓದ್ಕೊಂಡು, ಒಂದ್ಸಲ ರಿವಿಷನ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಮಾರ್ನಿಂಗ್ ಹೋಗಿ ಎಕ್ಸಾಮ್ ಬರೆದು ಮತ್ತು ಈವ್ನಿಂಗ್ ಶೂಟಿಗೆ ಹೋಗೋದು, ಸೆಕೆಂಡ್ ಹಾಫ್ ಎಕ್ಸಾಮ್ ಮುಗಿಸ್ಕೊಂಡು. ಸೊ ಗೊತ್ತಿಲ್ಲ, ಹೆಂಗೋ ಮಾಡಿದೆ. ಓಕೆ. ಸೊ ಆ್ಯಕ್ಟಿಂಗ್ನ ಕರಿಯರಾಗಿ ತಗೋಬೇಕು ಅಂದಾಗ ಮನೇಲಿ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು? ದೇ ವೇ ಕೂಲ್. ಅಂದರೆ ಯುನೋ ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಥರ ಇರಲಿಲ್ಲ. ಇಲ್ಲ ಯು ಆರ್ ಮೈ ಡಾಟರ್, ಇಲ್ಲ ಅಂದರೆ ನನ್ನ ಮಗ, ನನ್ನ ಮಗಳು ನೀನು, ನಾನು ಹೇಳ್ದಂಗೆ ನೀನು ಕೇಳಬೇಕು, ನಾನು ಇಂಜಿನಿಯರಿಂಗ್ ಓದಬೇಕಿತ್ತು, ನಾನು ಓದೋಕ್ಕಾಗಲಿಲ್ಲ, ಇವಾಗ ನೀನು ಓದಬೇಕು, ಆ ಥರ ಇಂಪೋಸಿಷನ್ಸ್ ಏನೂ ಇರಲಿಲ್ಲ. ನನಗಿಷ್ಟನ ಆ್ಯಕ್ಟಿಂಗು, ಹೋಗು, ನನ್ನ ಲೈಫು, ನನ್ನ ಇಷ್ಟ, ನನ್ನ ಕೆರಿಯರು. ಸೊ ಐ ಆಮ್ ಹ್ಯಾಪಿ. ಓಕೆ. ಸೊ ಮಿಥುನ ರಾಶಿ ಸೀರಿಯಲ್ ತುಂಬಾ ಯಶಸ್ಸು ತಂದುಕೊಡ್ತು ಅಂತ ನಾನು ಆಗಲೇ ಹೇಳಿದೆ. ಸೊ ಈ ಪಾತ್ರದ ಯಶಸ್ಸಿಗೆ ಏನೆಲ್ಲ ಕಾರಣ ಇರ್ಬೋದು? ಆ್ಯಂಡ್ ಆಗ ನೀವು ರಾಶಿ ಪಾತ್ರವನ್ನು ನಿರ್ವಹಿಸುವಾಗ ರಿಯಾಕ್ಷನ್ ಹೇಗಿತ್ತು, ಜನರ ರೆಸ್ಪಾನ್ಸ್ ಹೇಗಿತ್ತು? ಅದೇ ಬ್ಯಾಕ್ ದೆನ್ ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಏನೋ ಐ ವಾಸ್ ಟೂ ಯಂಗ್ ಆವಾಗ, ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಯಶಸ್ಸಿಗೆ ಕಾರಣ ಯಾರು ಅಂದರೆ, ಎಗೇನ್ ನಮ್ಮ ಪ್ರೊಡ್ಯೂಸರು, ನಮ್ಮ ಡೈರೆಕ್ಟ್ರು, ಆ ಪಾತ್ರನ ಯಾರು ಸೃಷ್ಟಿ ಮಾಡಿದ್ರು ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರಬೇಕು. ಅಷ್ಟು ಬ್ಯೂಟಿಫುಲ್ಲಾಗಿ ಸೃಷ್ಟಿ ಮಾಡಿದ್ರು. ಸೊ ಕ್ರೆಡಿಟ್ ಅಗೇನ್ ಗೋಸ್ ಟು ದ ಹೋಲ್ ಟೀಮ್ ರಾದರ್ ದ್ಯಾನ್ ಮೀ. ನನಗಂತೂ ನಂದೇನೂ ಇರಲಿಲ್ಲ ಅಲ್ಲಿ ಅಂತ ಹೇಳಬೇಕು. ಸೊ ಕ್ರೆಡಿಟ್ ಗೋಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಜನರ ರಿಯಾಕ್ಷನ್ ಹೇಗಿತ್ತು ಅಂದರೆ, ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ರಿಯಾಕ್ಷನ್ ಹೇಗಿತ್ತು ಅಂತ. ಬಟ್ ಲಾಸ್ಟ್ 2 years ಆಫ್ ಮಿಥುನ ರಾಶಿ ಐ ವಾಸ್ ವೇ ಮೋರ್ ಮೆಚೋರ್ಡ್ ಎನಫ್. ಸೊ ನನಗೆ ಅವಾಗ ಗೊತ್ತಾಗಿದೆ ಏನಂದರೆ, ಪೀಪಲ್ ಲವ್ಡ್ ದಟ್ ಪ್ರಾಜೆಕ್ಟ್ ಆ್ಯಂಡ್ ಪೀಪಲ್ ಲವ್ಡ್ ಮೈ ಕ್ಯಾರೆಕ್ಟರ್ ಅಂತ. ಈಗಲೂ ಜನ ನನ್ನ ಆಟೋ ರಾಣಿ ಅಂತ ಕರೀತಾರೆ ಅಂದರೆ, ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಎಸ್. ಸೊ ಈ ಸೀರಿಯಲ್ನ ಸಕ್ಸಸ್ ನಂತರ ತಮಿಳು, ತೆಲುಗು, ಮಲಯಾಳಂ ಸೀರಿಯಲ್ಗಳನ್ನ ಮಾಡಿದ್ರಿ. ಸೊ ಈ ಜರ್ನಿ ಬಗ್ಗೆ ಹೇಳೋದಾದರೆ, ಆ್ಯಂಡ್ ನಿಮ್ಮ ತಮಿಳು, ತೆಲುಗು, ಮಲಯಾಳಂ ಸೀರಿಯಲ್ಗಳ ಬಗ್ಗೆ ಹೇಳೋದಾದರೆ? ಈಗೇನು ನನಗೆಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸೇ ಸಿಕ್ಕಿರೋದು, ವೆರಿ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಕ್ಕಿರೋದು. ನನಗೆ ಮಲಯಾಳಂ ಹೋಯಿತು ಅಂದರೆ, ಮಲಯಾಳಂ ಅಗೇನ್ ಇಟ್ ವಾಸ್ ಅ ನೈಸ್ ಪ್ರಾಜೆಕ್ಟ್. ಇಲ್ಲಿ ಕನ್ನಡದಲ್ಲಿ ಜನನಿ ಅಂತ ಬಂತಲ್ಲ, ಈವನ್ ಬಿಫೋರ್ ದ್ಯಾಟ್ ನಮ್ಮದು ಮಲಯಾಳಮಲ್ಲಿ ಬಂತು ಕನಲ್ ಪೂವ್ ಅಂತ. ದಟ್ ಕ್ಯಾರೆಕ್ಟರ್ ಇಟ್ ಅಗೇನ್ ಹ್ಯಾಡ್ ವೆರಿ ಸ್ಟ್ರಾಂಗ್ ಬೇಸ್ ಅಂತ ಹೇಳಬೇಕು. ಕಂಪ್ಲೀಟ್ಲಿ ಎಜುಕೇಟೆಡ್ ಫ್ಯಾಮಿಲಿಯ ಪೇಟ್ರಿಯಾರ್ಕಿನ ಅಪೋಸ್ ಮಾಡುವಂಥ ಕ್ಯಾರೆಕ್ಟರು, ಅಥವಾ ಹೆಣ್ಮಕ್ಳಿಗೆ ವುಮೆನ್ ಎಂಪವರ್ಮೆಂಟ್ಗೆ ಎಂಫಸೈಸ್ ಮಾಡುವಂಥ ಕ್ಯಾರೆಕ್ಟರ್ ಅದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್ every character.
ಅಗೇನ್ ತಮಿಳ್ ಬಂತು ಅಂದರೆ ನಂದು ಮಿಥುನ ರಾಶಿ ರೀಮೇಕ್ ನಾನು ಮಾಡಿದ್ದು ತಮಿಳಲ್ಲಿ. ಸೊ ಅಗೇನ್ ಅದೇ ಹುಡುಗಿನೇ ಬೇಕು, ಅದೇ ಹೀರೋಯಿನೇ ಬೇಕು ಅಂತ ನಾನು ತಮಿಳಲ್ಲಿ ತೊಗೊಂಡಿದ್ರಿಂದ ಇಟ್ ವಾಸ್ ನಾಟ್ ಮಚ್ ಡಿಫ್ರೆಂಟ್ ಫಾರ್ ದ ಕ್ಯಾರೆಕ್ಟರ್. ತೆಲುಗು ಇಟ್ ವಾಸ್ ವೆರಿ ಗುಡ್ ಫಾರ್ ಆ್ಯಕ್ಟಿಂಗ್. ಅಂದರೆ ನನ್ನಲ್ಲಿ ಈ ಥರನೂ ಒಂದು ಆರ್ಟಿಸ್ಟ್ ಇದ್ದಾರೆ, ಈ ಥರನೂ ನಾನೊಂದು ಪಾತ್ರ ಮಾಡಬಹುದು ಅಂತ ನಾನು ಆ ಪಾತ್ರ ತೊಗೊಂಡಾಗ ಗೊತ್ತಾಗಿದ್ದು. ಸೊ ಅಲ್ಲಿ ನನಗೆ ಹಾಗೆ ಆ ಪಾತ್ರ ನಾನು ನಿರ್ವಹಿಸಿದಾಗ ನಾನು ಕೊಟ್ಟಂಥ ಎನರ್ಜಿಗೆ ಅವ್ರು ಹಾಗೆ ಏನು ಸಪೋರ್ಟ್ ಕೂಡ ಮಾಡಿದ್ರು. ಸೊ ಐ ರಿಯಲಿ ಫೆಲ್ಟ್ ಗುಡ್ ವಿತ್ ದ್ಯಾಟ್. ಎಸ್. ಸೊ ಈಗ ಬೇರೆ ಕನ್ನಡ ಬಿಟ್ಟು ತಮಿಳು, ತೆಲುಗು, ಮಲಯಾಳಂ ಅಂತ ಹೋದಾಗ ನಮ್ಮ ಭಾಷೆ, ಸಂಸ್ಕೃತಿ ಎಲ್ಲ ಚೇಂಜ್ ಇರುತ್ತೆ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ, ಆ ಒಂದು ಎಕ್ಸ್ಪೋಜರೇ ಬೇರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ವಾಸ್ ಯುನೀಕ್, ಡಿಫ್ರೆಂಟ್. ಬಟ್ ನನಗೇನಂದರೆ ಮೇಜರ್ಲಿ ಐ ವೆಜಿಟೇರಿಯನ್. ಸೊ ನಾನು ಫಸ್ಟ್ ಮಾಡಿದ್ದೆ ಕನ್ನಡ ಮುಗಿಸ್ಕೊಂಡು ಕೇರಳ ಪ್ರಾಜೆಕ್ಟ್. ಸೊ ನನಗೆ ಮೇನ್ ಫುಡ್ ಇಶ್ಯೂಸ್ ಇತ್ತು ಅನ್ನೋದು ಬಿಟ್ಟರೆ ನನಗೆ ಐ ಲವ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್. ಅಂದರೆ ಈ ವಿಷಯ ಹೀಗಿದೆ, ಈ ಊರಲ್ಲಿ ಹೀಗಿದೆ ಅಂದರೆ ಹೇಗಿದ್ದು ಕಲಿಯೋಣ, ನಾವು ಮಾಡೋಣ ಅನ್ನೋದೊಂದು ಇಂಟ್ರೆಸ್ಟ್ ನನಗಿದೆ. ಸೊ ನಂಗೆ ಕಲಿಯೋಕ್ಕೆ ಇಷ್ಟ ಇರೋದ್ರಿಂದ ಐ ಎಂಜಾಯ್ಡ್ ಎವ್ರಿಥಿಂಗ್. ಓಕೆ. ಬಟ್ ನಟಿಯಾಗಿ ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳನ್ನ ಕಂಡ್ರಾ? ಸೊ ಇಲ್ಲಿಂದ ಅಲ್ಲಿ ಹೋದ ಮೇಲೆ ಖಂಡಿತವಾಗ್ಲೂ ಮೆಚುರಿಟಿ, ಮೇಜರಾಗಿ ನನಗೆ ಮೆಚುರಿಟಿ ಏನೋ ತುಂಬ ದೊಡ್ಡದಾಗಿ ಮೆಚುರಿಟಿ ಇದೆ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ತುಂಬ ಮೆಚುರಿಟಿ ಬಂತು ನನಗೆ. ಆ್ಯಂಡ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ, ಜನಗಳನ್ನ ಹ್ಯಾಂಡಲ್ ಮಾಡೋದೊಂದು ಸ್ವಲ್ಪ ಕಲಿತೆ. ಇಲ್ಲಿ ನನಗೆ ಅವಶ್ಯಕತೆ ಇರಲಿಲ್ಲ, ಬಟ್ ಅಲ್ಲಿ ಅದನ್ನು ಕಲಿತೆ. ಆ್ಯಂಡ್ ಹ್ಯೂಮನ್ ಇಂಟ್ರ್ಯಾಕ್ಷನ್, ಹ್ಯೂಮನ್ ಟು ಹ್ಯೂಮನ್ ಹೇಗೆ, ಮನುಷ್ಯರು ಹೇಗೆ, ಆ ರೀತಿ ತುಂಬ ಕಲಿತೆ ನಾನು. ಲೈಕ್ ಎವ್ರಿ ಸ್ಟೆಪ್ ಐ ಹ್ಯಾವ್ ಲರ್ನ್ಡ್ ಇನ್ ಎವ್ರಿ ಪ್ರಾಜೆಕ್ಟ್ ಅಂತ ಹೇಳಬೇಕು ಹಾಗೆ. ಓಕೆ. ಸೊ ಕನ್ನಡ ಕಿರುತೆರೆಗೆ ಹೋಲಿಸ್ಕೊಂಡ್ರೆ ಅಲ್ಲಿನ ನಟನೆ ಅಥವಾ ಚಿತ್ರೀಕರಣ ಶೈಲಿಯಲ್ಲಿ ಏನಾದರೂ ಬದಲಾವಣೆಗಳನ್ನ ನೋಡಿದ್ರ? ಇಲ್ಲ, ಅಷ್ಟೇನಿಲ್ಲ. ನಾವು ಇನ್ನು ತೆಲುಗುಗೆ ಹೋಯಿತು ಅಂದರೆ ಒಂದು ಸ್ವಲ್ಪ ಬಿಲ್ಡಪ್ ಇರಬಹುದು, ಏನೇ ಇರಬಹುದು, ಕನ್ನಡಕ್ಕಿಂತ ಜಾಸ್ತಿ ಇರಬಹುದು ಅನ್ನೋದು ಬಿಟ್ಟರೆ ಅಷ್ಟು ಡಿಫ್ರೆನ್ಸ್ ನಾನು ಆ್ಯಸ್ ಅನ್ ಆರ್ಟಿಸ್ಟ್ ನಾನೇನು ಕಂಡಿಲ್ಲ. ತಮಿಳ್ ಆ್ಯಂಡ್ ಕನ್ನಡ, ಐ ಮೀನ್ ಮಲಯಾಳಂ ಕನ್ನಡ ತುಂಬಾ ಸಿಮಿಲರ್ ಇದೆ. ವರ್ಕಿಂಗ್ ಪ್ರಾಸೆಸ್ ಇರ್ಬೋದು, ಏನೇ ಇರಬಹುದು. ನಮಗಲ್ಲಿ ಡಬ್ಬಿಂಗ್ ಅನ್ನೋದು ಬಿಟ್ಟರೆ ನಾವು ಏನು ಎನರ್ಜಿ ಹಾಕ್ತೀವೋ, ಯಾವ ಪಾತ್ರಕ್ಕೆ ಯಾವ ಎನರ್ಜಿ ಹಾಕ್ತೀವೋ ಅದು ಹಾಕಲೇಬೇಕು. ಸೊ ಐ ಡೋಂಟ್ ಫೈಂಡ್ ಇಟ್ ಸೋ ಡಿಫ್ರೆಂಟ್. ಇಟ್ಸ್ ಆಲ್ ಅಬೌಟ್ ಲ್ಯಾಂಗ್ವೇಜ್, ಭಾಷೆಗಳ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಬಿಟ್ಟರೆ. ಓಕೆ. ಸೊ ಭಾಷೆ ಕಲಿಯೋಕೆ ಕಷ್ಟ ಆಗಲಿಲ್ಲ ಅಂತ ಹೇಳಿದ್ರಿ. ತಮಿಳು, ತೆಲುಗು ಬರ್ತಾಯಿತ್ತು ಆ್ಯಂಡ್ ಮಲಯಾಳಂ ಸರ್ ಸಪೋರ್ಟ್ ಮಾಡಿದ್ರು ಅಂತ. ಆ್ಯಂಡ್ ಇದು ಬಿಟ್ಟು ಬೇರೆ ಕಡೆಯಿಂದ ಆಫರ್ಸ್ ಬಂದಿದ್ದುಂಟು. ಅಂದರೆ ನಾನು ಮಿಥುನ ರಾಶಿ ಮಾಡ್ತಿದ್ದಾಗಲೇ ಯಾವುದೋ ಒಂದು ಹಿಂದಿ ಪ್ರಾಜೆಕ್ಟಿಗೆ ಕೇಳಿದರು, ಸ್ಟಾರ್ ಪ್ಲಸ್ಗೂ. ಏನು ನಾನು ತುಂಬ ವರ್ಷಗಳ ಹಿಂದೆ. ನನಗೆ ಆವಾಗ ಅಷ್ಟು ನಾಲೆಜ್ ಇರಲಿಲ್ವೋ, ಮೆಚುರಿಟಿ ಇರಲಿಲ್ವೋ ಏನೋ, ನನಗೆ ಹಿಂದಿ ಬರಲ್ಲ ಅಷ್ಟು ಚೆನ್ನಾಗಿ ಅಂದ್ಬಿಟ್ಟು ಮಾಡಿರಲಿಲ್ಲ. ಈವನ್ ನಾನು ಎಷ್ಟು ರಿಗ್ರೆಟ್ ಮಾಡ್ತೀನಿ ಅಂದರೆ, ಅದು ನಾನು ಅವತ್ತು ಇಲ್ಲ ಅಂತ ಹೇಳಿದ್ದು ನಾನು ತುಂಬಾ ರಿಗ್ರೆಟ್ ಮಾಡ್ತೀನಿ. ಐ ವಿಶ್ ಐ ಅಗೇನ್ ಗೆಟ್ ಸಚ್ ಆಫರ್ಸ್ ಬ್ಯಾಕ್, ಬಟ್ ಐ ರಿಯಲಿ ಫೀಲ್ ಬ್ಯಾಡ್ ಫಾರ್ ದ್ಯಾಟ್. ಓಕೆ. ಸೊ ಇಲ್ಲಿ ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ರಿಂದ ಸಮಯ ಸಿಗಲ್ಲ ಅಂತ ನೀವಿಲ್ಲ ಹೇಳಿದ್ದ, ಅಥವಾ ಎಜುಕೇಷನ್ ಏನಾದರೂ ಭಾಷೆ ಬರಲ್ಲ ಅಂತ? ಓಕೆ. ಅಂದರೆ ಹಿಂದಿ ಬರ್ತಿತ್ತು, ಮಲಯಾಳಂ ಅಷ್ಟು ಇರಲಿಲ್ಲ. ಬಟ್ ಏನೋ ಅಷ್ಟು ಯಂಗ್ ಎನಫ್, ಮೆಚುರಿಟಿ ಇರಲಿಲ್ಲ. ಏನೊಂದು 17 ವರ್ಷನೋ ಏನೋ ಇತ್ತು ನನಗೆ. ಸೊ ಇವಾಗ ನಾನು ತುಂಬ ರಿಪೆಂಡ್ ಮಾಡ್ತೀನಿ. ಉಂಡೆ ನಮ್ಮ ಸಿನಿಮಾದ ಮೂಲಕ ಸಿಲ್ವರ್ ಸ್ಕ್ರೀನ್ಗೂ ಎಂಟ್ರಿ ಕೊಟ್ರಿ, ಆ್ಯಂಡ್ ಅದಾದಮೇಲೆ ಬೇರೆ ಸಿನಿಮಾ ಮಾಡಲಿಲ್ಲ ಇನ್ನು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಅದಾದಮೇಲೆ ಬಂದಂಥ ಸ್ಯಾಂಡಲ್ವುಡ್ ಸಿನಿಮಾಗಳ ಆಫರ್ ಬಗ್ಗೆ ಹೇಳೋದಾದರೆ? ಆ ಎಕ್ಸ್ಪೀರಿಯನ್ಸ್ ಅಗೇನ್, ಆ ಟೀಮ್ ಕೂಡ ತುಂಬ ಒಳ್ಳೆ ಟೀಮು. ನಾನು ಅವಾಗ ಏನು 17 ಇದೆ, ದ್ಯಾಟ್ ವಾಸ್ ಅ ಪ್ರಾಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಬಟ್ ಆ ಪಾತ್ರ ಮಾಡಬೇಕಾದ್ರೆ ನಾನು ಆಮ್ ಆನ್ ಆರ್ಟಿಸ್ಟ್, ನಾನು ಮಾಡ್ತೀನಿ ಅಂತ ಅಂದಾಗಲೂ ಅಲ್ಲಿ ಆ ಟೀಮಲ್ಲಿ ಕೂಡ ನನಗೆ ನನ್ನ ಇನೋಸೆನ್ಸ್ನ ಹೋಲ್ಡ್ ಮಾಡಿಕೊಂಡು ಆ ಪ್ರಾಜೆಕ್ಟ್ ಮಾಡಿದ್ರು. ಒಳ್ಳೆ ಟೀಮ್ ಇತ್ತು. ಕೋಮಲ್ ಸರ್ ಇರಬಹುದು, ಡೈರೆಕ್ಟರ್ ಇರಬಹುದು, ಯಾರೇ ಇರಬಹುದು. ಇಟ್ ವಾಸ್ ಅ ವೆರಿ ನೈಸ್ ಟೀಮ್. ಐ ರಿಯಲಿ ಎಂಜಾಯ್ಡ್ ದಟ್ ಪ್ರಾಜೆಕ್ಟ್ ಅಂತ ಹೇಳಬೇಕು. ಅದಾದಮೇಲೆ ನನಗೆ ತುಂಬ ಪ್ರಾಜೆಕ್ಟ್ಸ್ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನಗೆ ಟೈಮ್ ಸಿಗಲಿಲ್ಲ ಮಾಡಲಿಕ್ಕೆ. ಓಕೆ. ಸೊ ನೀವು ಆ್ಯಕ್ಚುಲಿ ನಿಮ್ಮ ಅಷ್ಟೂ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ಥ್ರೂ ಔಟ್ ಯುವರ್ ಜರ್ನಿ. ಬಟ್ ಒಂದು ಕ್ವೆಶನ್ ನನಗೀಗ ಬರ್ತಾ ಇರೋದು ಅಂದರೆ, ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿದಾಗ ಹೌ ವಾಸ್ ಇಟ್? ಅಂದರೆ ನರ್ವಸ್ ಆಗಿದ್ರಾ, ಇಲ್ಲ ಭಯ ಇತ್ತಾ, ಇಲ್ಲ ಐ ಆಮ್ ಕಾನ್ಫಿಡೆಂಟ್ ಇನಫ್ ಮಾಡ್ತೀನಿ ಅಂತ ಇತ್ತಾ? ಇಲ್ಲ, ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ನನಗೆ ಗೊತ್ತು ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ, ಅದು ಮಾಡ್ತೀನಿ ಗುರು ಅನ್ನೋದೊಂದಿದೆ. ಬಟ್ ಅದು ಢಗ ಇರ್ಬೋದು, ಫುಲ್ ಶಿವರಿಂಗ್ ಇರ್ಬೋದು, ಎಲ್ಲ ಬ್ರೈನ್ ಒಳಗಡೆ ಫುಲ್ ಬ್ಲ್ಯಾಂಕ್ ಆಗೋಗೋದು ಎಲ್ಲ ಇತ್ತು. ನಾನು ಈಗಲೂ ಒಂದು ಹೊಸ ಪ್ರಾಜೆಕ್ಟ್ ತೊಗೊಂಡ್ರೆ, ಆ ಪಾತ್ರಕ್ಕೆ ಹೋಗಿ ನಿಂತರೆ ಫಸ್ಟ್ ಡೇ ಫೀಲಿಂಗೇ ಸಿಗುತ್ತೆ ನನಗೆ.
ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಾಗಂತೂ ಆ ಎಕ್ಸೈಟ್ಮೆಂಟ್ ಇತ್ತು, ಖುಷಿ ಇತ್ತು, ಆ ಭಯ ಇತ್ತು, ಲಿಟ್ರಲಿ ಕೈ ನಡುಕ್ತಾ ಇತ್ತು ನನಗೆ. ದಟ್ ವಾಸ್ ನೈಸ್. ಇಟ್ ಆಲ್ ಸ್ಟಾರ್ಟೆಡ್ ದೇರ್. ಎಸ್. ಓಕೆ. ಸೊ ಬಾಲ್ಯದಲ್ಲಿ ವೈಷ್ಣವಿ ಹೇಗಿದ್ರು? ಇಷ್ಟು ಜಾಸ್ತಿ ಮಾತಾಡ್ತಿದ್ರಾ ಇಲ್ಲ ತುಂಬ ಮೌನವಾಗಿರ್ತಾ ಇದ್ರಾ? ಬಾಲ್ಯದಲ್ಲಿ ನಾನು ಹೇಗೆ ಅಂದರೆ, ಮನೆ ಆಯಿತು, ಸ್ಕೂಲ್ ಆಯಿತು, ಮನೆ ಆಯಿತು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನನ್ನ ಪ್ರಪಂಚ ಇಟ್ಟಿತ್ತು. ಅದು ಬಿಟ್ಟರೆ ಅಮ್ಮ ಅಜ್ಜಿ, ಅದು ಬಿಟ್ಟರೆ ನನಗೇನೂ ಇರಲಿಲ್ಲ. ಮಾತು ಅಂತ ಬಂದರೆ ನಾನು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಯಾರ ಮನೆಗಾದರೂ ಹೋದೆ ಅಂತಂದರೆ ನಮ್ಮ ಅಮ್ಮ ಅಜ್ಜಿ ಯಾರ ಜೊತೆನಾದರೂ ಹೋಗ್ತಿದ್ದೆ. ಹೊಸಲು ದಾಟಿ ಒಳಗಡೆ ಬಾ ಅಂತ ಕರೆಯೋದಕ್ಕೆ ಹಚ್ಚಲ್ಲ. ವೈಷ್ಣವಿ ಬಾರಮ್ಮ ಒಳಗಡೆ ಹಚ್ಚಲ ಹೇಳಬೇಕಿತ್ತು. ನಾನು ಹಿಂಗೆ ಕೂತಿರ್ತಿದ್ದೆ, ನೋ ಎಕ್ಸ್ಪ್ರೆಷನ್ ಕೊಟ್ಟರೆ ಬ್ಯಾಡ್ ಗರ್ಲ್ ಅನ್ನೋ ಫೀಲಿಂಗ್ ನನಗೆ ಅವಾಗ. ಹಿಂಗಿರ್ತಾ ಇದ್ದೆ. ಕೂತ್ಕೋ ಅಂತ ಒಂದು ಹಚ್ಚಲ ಹೇಳಿದ್ಮೇಲೆ ಕೂತ್ಕೊಳ್ಳೋ ಅಂದಮೇಲೆ ಹಿಂಗೆ ಕೂತ್ಕೊಂಡು ಬ್ಯಾಕ್ ಸ್ಟ್ರೀಟ್ ಹಿಂಗೆ ಕೂತಿರ್ತಾ ಇದ್ದೆ. ಐ ಆಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಹ್ಯೂಮನ್ ಅಂತ ಹೇಳಬೇಕು. ಹಾಗಿದ್ದಳು ಇವಾಗ ಫುಲ್ ವಟ ಪಕ್ಷಿ ಆಗೋಗ್ಬಿಟ್ಟಿದ್ದೀನಿ. ಓಕೆ. ಸೊ ಆಗ ಸ್ಕೂಲಲ್ಲಿದ್ದಾಗ ಮ್ಯೂಸಿಕ್, ಡಾನ್ಸ್, ಡ್ರಾಮಾ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿರ್ತಾ ಇದ್ರಾ? ಇಲ್ಲ, ಮ್ಯೂಸಿಕ್ ಐ ಆಮ್ ವೆರಿ ಬ್ಯಾಡ್ ಸಿಂಗರ್, ಪ್ಲೀಸ್ ಡೋಂಟ್ ಆಸ್ಕ್ ಮೀ. ನಾನು ಡ್ಯಾನ್ಸ್ ಕ್ಲಾಸಸ್ಗೆ ಹೋಗಿದ್ದೆ. ಆಮೇಲೆ ಇಂಡಸ್ಟ್ರಿಗೆ ಬಂದಮೇಲೆ ಮತ್ತೆ ಅದೇ 10th ಸ್ಟ್ಯಾಂಡರ್ಡ್ ಬಂದಮೇಲೆ ಮತ್ತೆ ಸ್ಟಾಪ್ ಆಯಿತು. ಸೊ ಡ್ಯಾನ್ಸ್, ಭರತನಾಟ್ಯಂ ಕ್ಲಾಸಸ್ಗೆ ಹೋಗಿದ್ದೆ. ಓಕೆ. ಸೊ ಬೇಗ ನಟನೆ ಶುರು ಮಾಡಿದ್ರಿಂದ ಕಾಲೇಜ್ ಡೇಸ್ ಏನಾದರೂ ಮಿಸ್ ಮಾಡ್ಕೊಂಡ್ರಿ ಅನ್ನೋವಂಥ ಫೀಲಿಂಗ್ ಏನಾದರೂ ಇತ್ತಾ? ಇದೆ, ನನಗೆ ಕಾಲೇಜ್ ಡೇಸ್ ಮಿಸ್ ಮಾಡಿಕೊಂಡೆ ಅನ್ನೋ ಫೀಲಿಂಗ್ ಇದ್ದೇ ಇದೆ. ನಂಗೆ PU ನಾನು ಜಸ್ಟ್ 2 months ಹೋಗಿದ್ದು ಬಿಟ್ಟರೆ ಇನ್ನೆಲ್ಲ ಶೂಟಿಂಗೆ. ಡಿಗ್ರಿ ನನಗೆ ಬ್ರೇಕ್ ಇತ್ತು ಅಂದ್ಬಿಟ್ಟು ಒಂದು ಸಲ ಹೋಗಿ ಡಿಗ್ರಿ ಕ್ಲಾಸಲ್ಲಿ ಹೋಗಿ ಕೂತಾಗ ಯಾರಿದು ಚಿಕ್ಕ ಮಕ್ಕಳು, ನನಗೆ ಇದ್ದಿದ್ದೇ ಎಲ್ಲ ತುಂಬ ದೊಡ್ಡವ್ರು ಇದ್ದಿದ್ದು. ಇವಾಗ 90s born 80s born ಆರ್ಟಿಸ್ಟ್ಗಳೇ ನನಗಿದ್ದಿದ್ದು. ಮಿನಿಮಮ್ 90s born ಇದ್ದಿದ್ದು. 2K ಕಿಡ್ಸ್ ಅಂತೂ ಯಾರೂ ಇರಲಿಲ್ಲ ನನಗೆ. ಸೊ ನಂಗೆ ಪ್ರೇಮ ಕಾವ್ಯದಲ್ಲೇ 2K ಕಿಡ್ಸ್ ಒಂದಷ್ಟು ಜನ ಸಿಗ್ತಾ ಇರೋದು ಅಂತ ಹೇಳಬೇಕು, ನನ್ನ ಜನ್ರೇಷನ್ನವರು. ಸೊ ಎಲ್ಲ ದೊಡ್ಡವ್ರ ಜೊತೆ ಪಳಗಿ ನನಗೆ ಅವ್ರ ಥರನೇ ಆಗೋಗ್ಬಿಟ್ಟಿದ್ದೆ ನಾನು ಡಿಗ್ರಿ ಹೋಗಿ ನನ್ನ ಕ್ಲಾಸಲ್ಲಿ ಕೂತಾಗ ಯಾರು ಇವರೆಲ್ಲ ಚಿಕ್ಕ ಮಕ್ಕಳ ಥರ ಆಡ್ತಿದ್ದಾರೆ, ನನ್ನ ಕೈಲಿ ಆಗ್ತಿಲ್ಲ ಇರೋಕ್ಕೆ ಅಂತ ಅಂದ್ಬಿಟ್ಟು ಬಂದುಬಿಟ್ಟಿದ್ದೆ. ನನಗೆ ಈಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಸ್ಟಿಲ್ ಹ್ಯಾವ್ ಲೈಕ್ ಇಬ್ಬರು ಕಾಂಟ್ಯಾಕ್ಟಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಡಿಗ್ರಿಯಿಂದಾನು. ಬಟ್ ಸ್ಟಿಲ್ ಅದು ನಂಗೆ ಅಲ್ಲಿ ಜಲ್ಲಾಗಕ್ಕಾಗಲಿಲ್ಲ. ಕ್ಲಾಸಲ್ಲಿ ನಂಗೊಂಥರ ಚಿಕ್ಕ ಮಕ್ಕಳ ಸಂತೆನಲ್ಲಿ ಕೂತಂಗೆ ಅನ್ನಿಸ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಓಕೆ. ಸೊ ನೀವು ಬಿಡುವಿನ ಸಮಯದಲ್ಲಿ ಅಂದರೆ ನಿಮ್ಮ ಶೂಟಿಂಗ್ ಇರುವಾಗ ಕೋ ಆ್ಯಕ್ಟರ್ಸ್ ಜೊತೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಿ, ಅದಕ್ಕೆ ನಿಮ್ಮ ಫಾಲೋವರ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ? ಇಲ್ಲ, ಇಟ್ಸ್ ಆ್ಯಕ್ಚುಲಿ ನೈಸ್. ನಾನು ಅಷ್ಟು ರೀಲ್ಸ್ ಎಲ್ಲ ಮಾಡಲ್ಲ, ತುಂಬ ಕಡಿಮೆ ಮಾಡೋದು. ನಮ್ಮ ಸೀರಿಯಲಲ್ಲಿ ಒಬ್ಬ ಅಣ್ಣ ಇದ್ದಾನೆ, ಅವನ ಜೊತೆ ಈಸ್ ಅ ಕೋ ಆರ್ಟಿಸ್ಟ್ ಜೈ ಕೃಷ್ಣ ಅಂತ. ಅವನ ಜೊತೆ ನಾನು ಯೂಶ್ವಲಿ ಮಾಡ್ತಾ ಇರ್ತೀನಿ, ಮಾಡಿದ್ರೆ ಅವನ ಜೊತೆನೇ ಮಾಡೋದು. ಸೊ ಅದು ಬಿಟ್ಟರೆ ನಾನು ರೀಲ್ಸ್ ಅಷ್ಟು ಮಾಡಲ್ಲ. ಬಟ್ ವೆನ್ ಎವರ್ ಐ ಪೋಸ್ಟ್ ಎ ರೀಲ್, ಪೀಪಲ್ ವಿಲ್ ಬಿ ಸೋ ಹ್ಯಾಪಿ. ಅದು ರೀಚ್ ಚೆನ್ನಾಗಿ ಹೋಗುತ್ತೆ. ನಾನು ಅಷ್ಟು ಆ್ಯಕ್ಟಿವ್ ಇಲ್ಲದೆ ಇದ್ದರೂ ವೆನ್ ಪೀಪಲ್ ರೆಸ್ಪಾಂಡ್ ಅಲ್ಲ, ವಿ ಫೀಲ್ ಹ್ಯಾಪಿ ಫಾರ್ ದ್ಯಾಟ್. ಎಸ್. ಸೊ ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚು ಅಚೀವ್ಮೆಂಟ್ ಮಾಡಿದ್ದೀರಾ. ಸೊ ಈ ಜರ್ನಿ ಬಗ್ಗೆ ತಂದೆ ತಾಯಿ ರೆಸ್ಪಾನ್ಸ್ ಹೇಗಿದೆ? ಮನೇಲಿ ಫ್ರೆಂಡ್ಸ್ ಏನೇ ಹೇಳ್ತಾರೆ? ಹೆಚ್ಚು ಅಚೀವ್ ಏನೂ ಮಾಡಿಲ್ಲ. ದಟ್ಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್. ಏನೂ ಅಚೀವೇ ಮಾಡಿಲ್ಲ. That's your simplicity ಅನ್ಬೋದು. ಏನೋ ಇಲ್ಲ, ಐ ಮೀನ್ ತುಂಬ ಅಚೀವ್ ಮಾಡಿರೋರು ಇದ್ದಾರೆ. ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ದೆಮ್. ಬಟ್ ಫ್ಯಾಮಿಲಿನಲ್ಲಿ ದೇ ಆರ್ ರಿಯಲಿ ಹ್ಯಾಪಿ. ಫ್ರೆಂಡ್ಸ್ ಇರಬಹುದು, ಫ್ಯಾಮಿಲಿ ಇರ್ಬೋದು, ಅಮ್ಮ ಅಜ್ಜಿ ಇರಬಹುದು, ದೇ ಆರ್ ರಿಯಲಿ ಹ್ಯಾಪಿ. ಆ್ಯಂಡ್ ಅವ್ರು ಹೇಗೆ ಅಂದರೆ, ನಾನಾಗಲೇ ಹೇಳಿದಾಗೆ ನಾನೇನಾದರೂ ಮಾಡಬೇಕಾ, ಮಾಡ್ತೀನ, ಮಾಡು, ನಿನ್ನಿಷ್ಟ ಮಾಡು, ನಿನ್ನ ಲೈಫು ನಿನ್ನಿಷ್ಟ ಮಾಡು. ಆ ಫ್ರೀಡಮ್ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ನನಗೇನೇ ಮಾಡಿದ್ರು ದೇ ವಿಲ್ ಟೇಕ್ ಇಟ್ ಇನ್ ಎ ಸಬ್ಟಲ್ ವೇ ಆ್ಯಂಡ್ ದೇ ಎನ್ಕರೇಜ್ ಮೀ. ಒಳಗಡೆ ಅದೊಂದು ಖುಷಿ ಇದೆ, ನನ್ನ ಮುಂದೆ ತೋರಿಸ್ಕೊಳ್ಳಲ್ಲ. ಅದು ಆ್ಯಸ್ ವಿ ಗ್ರೋ ವಿ ಕಿಡ್ಸ್ ಗೆಟ್ ಟು ನೋ ದ್ಯಾಟ್ ಅಲ್ಲ. ಸೊ ಯಾ. ಓಕೆ. ಸೊ ಅಪ್ಪ ಅಮ್ಮ ಒಡ ಹುಟ್ಟಿದವರ ಪರಿಚಯ ಮಾಡಿಕೊಡೋದಾದರೆ? ನನ್ನ ತಾಯಿ ವಿಜಯಲಕ್ಷ್ಮಿ ಅಂತ, ನಮ್ಮ ಅಜ್ಜಿ ಇದ್ದಾರೆ, ಅಗೇನ್ ಶಿ ಈಸ್ ಗಿರಿಜಾಂಬ ಅಂತ. ನನಗೆ ಅದು ಬಿಟ್ಟರೆ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕಂದರು, ನಮ್ಮ ದೊಡ್ಡಪ್ಪ, ಇಬ್ಬರು ಅಕ್ಕಂದ್ರಿದ್ದಾರೆ, ದ ಕಸಿನ್ಸ್. ಬಟ್ ಸ್ವಂತ ಅಕ್ಕಂದ್ರಿಗಿಂತ ಹೆಚ್ಚು ಅಂದರೆ ಒಟ್ಟಿಗೆ ಬೆಳೆದಿದ್ದು ಅಂತ ಹೇಳಬೇಕು. ನನಗೆ ದೇ ನೆವರ್ ಇಂಟ್ರಡ್ಯೂಸ್ ಮಿ ಆ್ಯಸ್ ದೇರ್ ಕಸಿನ್ ಆರ್ ಐ ನೆವರ್ ಇಂಟ್ರಡ್ಯೂಸ್ ದಮ್ ಆ್ಯಸ್ ಮೈ ಕಸಿನ್ ಅಂತ ನಾವು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಇವಳು ನನ್ನ 3ನೇ ತಂಗಿ, ಇಲ್ಲ ಇವ್ರು ನನ್ನ ದೊಡ್ಡಕ್ಕ ಚಿಕ್ಕಕ್ಕ, ಹಾಗೆ ನಾವು ಹೇಳ್ಕೊಳ್ಳೋದು ಬಿಟ್ಟರೆ ವಿ ಆರ್ ದ್ಯಾಟ್ ಕ್ಲೋಸ್ ಎನಫ್. ಅದು ಬಿಟ್ಟರೆ ನಮ್ಮ ದೊಡ್ಡಮ್ಮ, ಶೀ ಈಸ್ ಅಗೇನ್ ನನ್ನ ತಾಯಿ ಥರನೇ. ನಮ್ಮ ದೊಡ್ಡಪ್ಪನೂ ಅಷ್ಟೇ, ಈಸ್ ಲೈಕ್ ತಂದೆ ತಾಯಿ ಥರನೇ ಅವ್ರು ನನ್ನ ಟೇಕ್ ಕೇರ್ ಮಾಡ್ತಾರೆ. ಅವರು ನನ್ನ ಮಗಳ ಥರನೇ ನೋಡ್ತಾರೆ, 3ನೇ ಮಗಳ ಥರ ನೋಡ್ತಾರೆ. ಸೊ ಐ ಆಮ್ ಲಕ್ಕಿ ಎನಫ್ ವಿತ್ ದಿಸ್. ಓಕೆ. ಸೊ ಶೂಟ್ ಇಲ್ಲದೆ ಇರುವಾಗ ನಿಮ್ಮ ದಿನಚರಿ ಹೇಗಿರುತ್ತೆ? ಆ್ಯಂಡ್ ನಿಮ್ಮ ಫಿಟ್ನೆಸ್, ಡಯಟ್ ಇದೆಲ್ಲ ಹೇಗಿರುತ್ತೆ?
ಫಿಟ್ನೆಸ್ ಡಯಟ್. ಓಕೆ, ಆ್ಯಕ್ಚುಲಿ ನಾನು ತುಂಬ ವರ್ಕೌಟ್ ಮಾಡ್ತಿದ್ದೆ ಒಂದು ಟೈಮಲ್ಲಿ. ಬಟ್ ನಾನು ಒನ್ಸ್ ಐ ಸ್ಟಾರ್ಟೆಡ್ ಟ್ರಾವ್ಲಿಂಗ್ ಅಲ್ಲ, ನಾನು ಇಲ್ಲಿ 15 ದಿನ ಅಲ್ಲಿ 15 ದಿನ, ಇಲ್ಲೊಂದು ವಾರ ಅಲ್ಲೊಂದು ವಾರ, ಇಲ್ಲೊಂದು ವಾರ ಅಲ್ಲೊಂದು ವಾರ, ಹಾಗೆಲ್ಲ ಆದಾಗ ನನ್ನ ಡಯಟ್ ಐ ಮೀನ್ ಫಿಟ್ನೆಸ್ ಒಂದು ಸ್ವಲ್ಪ ಹಾಳಾಯಿತು, ಕಂಪ್ಲೀಟ್ ಹಾಳಾಯಿತು. ಡಯಟ್ ಐ ಆಮ್ ಟ್ರೈಂಗ್ ಟು ಕೀಪ್ ಅಪ್, ಬಟ್ ಐ ಲವ್ ಟು ಈಟ್ ಫುಡ್. ನಂಗೆ ತಿನ್ನೋಕ್ಕಂದರೆ ತುಂಬ ಇಷ್ಟ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ತಿಂದಿರೋ ಇರೋದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಬಟ್ ಐ ಟ್ರೈ ಟು ಅಟ್ಲೀಸ್ಟ್ ಡಯಟ್, ಬಿಕಾಸ್ ವರ್ಕೌಟ್ ನಾನು ಅಷ್ಟು ಆ್ಯಕ್ಟಿವ್ ಇಲ್ಲ ಅಲ್ವಾ. ಬೇಸಿಕ್ ನಾನು ಮನೇಲಿದ್ರೆ ಒಂದು ಸ್ಟ್ರೆಚಸ್ ಇರ್ಬೋದು ಅಥವಾ ಜಾಗಿಂಗ್ ಇರ್ಬೋದು, ಹಾಗೂ ಐ ಜಸ್ಟ್ ಅಟ್ಲೀಸ್ಟ್ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಜಿಮ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಮತ್ತು ಒಂದಷ್ಟು ದಿನ ಹೋಗೋಕ್ಕಾಗದೇ ಇರೋದು, ಇಟ್ ಹ್ಯಾಪನ್ಸ್ ವಿತ್ ಎನಿಬಡಿ ಐ ಗೆಸ್. ನಂಗೆ ಹಂಗೆ ಪ್ರಾಪರಾಗಿ ವರ್ಕೌಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಬಿಟ್ಟರೆ ಐ ಟ್ರೈ ಟು ಕೀಪ್ ಮೈ ಸೆಲ್ಫ್ ಆ್ಯಕ್ಟಿವ್. ಓಕೆ. ಸೊ ಈಗ ನೀವು ಹೇಳಿದ್ರಿ ಇಲ್ಲಿ 15 ದಿವಸ ಅಲ್ಲಿ 15 ದಿವಸ ಈ ಥರ ತುಂಬ ಟ್ರಾವೆಲಿಂಗಲ್ಲಿ ಇರ್ತಿದೆ ಅಂತ. ಸೊ ಟ್ರಾವೆಲ್ ಮಾಡುವಾಗ ಎನಿ ಕ್ರೇಜಿ ಮೊಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ಡ್, ಯಾರಾದರೂ ಬಂದು ನಿಮ್ಮನ್ನ ಈ ಪಾತ್ರದಲ್ಲಿ ನಾನು ನೋಡಿದ್ದೀನಿ ಅಥವಾ ನಿಮ್ಮನ್ನ ರೆಗ್ಯುಲರ್ ಆಗಿ ಸೀರಿಯಲಲ್ಲಿ ನೋಡ್ತಿರ್ತೀನಿ ಅಂತ ಮಾತಾಡಿರೋ ಅಂಥದ್ದು? ತುಂಬ ಆಗಿದೆ. ಬಿಕಾಸ್ ನನಗೆ ಹೇಗೆ ಅಂದರೆ, ಏರ್ಪೋರ್ಟ್ಸ್ ಆದರೆ ನಮಗೆ ಬರೀ ಕನ್ನಡದವರೇ ಇರಲ್ಲ ಅಲ್ವಾ, ತುಂಬ ಭಾಷೆನವ್ರು ಇರ್ತಾರೆ. ಯಾರೋ ಬಂದುಬಿಟ್ಟು ಈ ಜನನಿ, ಐ ನೋ ಯು ಫ್ರಮ್ ಜನನಿ ಅಂದಾಗ, ಇಲ್ಲಾಂದರೆ ಯಾರೋ ನಂಗೆ ನೀನು ಸೀತಾಯಿಂದ ಗೊತ್ತು ಅಥವಾ ಯಾರೊಬ್ಬರು ರಾಶಿಯಿಂದ ಗೊತ್ತು ಅಂದಾಗ ತುಂಬ ಖುಷಿಯಾಗುತ್ತೆ. ನಾನು ರೀಸೆಂಟಾಗಿ ಹೈದ್ರಾಬಾದ್ಗೆಲ್ಲೋ ಫ್ಲೈ ಮಾಡ್ತಿದ್ದಾಗ ಕ್ರ್ಯೂ ಮೆಂಬರ್ಸ್ ಯಾರಿದ್ರು, ಏರ್ ಹೋಸ್ಟೆಸ್ ಯಾರಿದ್ರು, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೇಕ್ ದಟ್ ಫ್ಲೈಟ್ಸ್ ನೇಮ್ ಆರ್ ನಾಟ್, ಏರ್ಕ್ರಾಫ್ಟ್ ನೇಮ್ ತೊಗೋಬಾರ್ದೋ ಗೊತ್ತಿಲ್ಲ. ಬಟ್ ಅವ್ರು ಬಂದು ಒಂದು ಏನೋ ಗುಡೀಸ್ ಕೊಟ್ಟು, ದೇ ಗೇವ್ ಮಿ ದಟ್ ಹ್ಯಾಂಡ್ ರಿಟನ್ ಲೆಟರ್ ದಟ್ ವಿ ಹ್ಯಾವ್ ಸೀನ್ ಯು. ಅಲ್ಲಿ ಹೇಗಿದ್ರು ಅಂದರೆ, ಮಲಯಾಳೀಸ್ ಇದ್ದರು, ತೆಲುಗು ಇದ್ದರು, ತಮಿಳಿಯನ್ಸ್ ಇದ್ದರು, ಕನ್ನಡದವ್ರು ಇದ್ದರು. 4 ಜನಕ್ಕೂ ನಾನು ಗೊತ್ತಿದ್ದೆ. ಐ ರಿಯಲಿ ಫೀಲ್ ಗುಡ್. ಅವರು ಈ ಪಾತ್ರದಲ್ಲಿ ಐ ಆಮ್ ಫ್ರಮ್ ದಿಸ್ ಲ್ಯಾಂಗ್ವೇಜ್ ಅಂತ ಬ್ಯೂಟಿಫುಲ್ ಆಗಿ ಬರೆದು ಗುಡೀಸ್ ಕೊಟ್ಟು ಎಲ್ಲ ಕೊಟ್ಟಿದ್ರು. ಐ ರಿಯಲಿ ಫೀಲ್ ಸ್ಪೆಷಲ್ ವಿತ್ ದಟ್. ಅಂದರೆ their work procedures will be different and their timing would be different than ours ಅಲ್ವಾ. ಪ್ರತಿಯೊಬ್ಬರದ್ದು ಟೈಮಿಂಗ್ ಡಿಫ್ರೆಂಟ್ ಇರುತ್ತೆ. ವೆನ್ ಪೀಪಲ್ ಆರ್ ಟ್ರಾವೆಲಿಂಗ್ ಆ್ಯಂಡ್ ಸ್ಟಿಲ್ ವಾಚ್ ಯುವರ್ ಪ್ರಾಜೆಕ್ಟ್ನು, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಸೊ ಅವ್ರು ಬಂದು ಹಾಗೆ ಮಾತಾಡಿಸ್ದಾಗ ಐ ಫೀಲ್ ಗುಡ್. ಅಂದರೆ ತುಂಬ ಹೆಕ್ಟಿಕ್ ಶೆಡ್ಯೂಲ್ಸ್ ಇರೋವಂಥವ್ರು ನಮ್ಮ ಪ್ರಾಜೆಕ್ಟ್ ನೋಡ್ತಾರ, ನಮ್ಮನ್ನು ಇಷ್ಟಪಡ್ತಾರ, ಇಟ್ ಫೀಲ್ಸ್ ಗುಡ್ ಅಂತ ಅನ್ಸುತ್ತೆ ಅಲ್ಲ. ಎಸ್. ಸೊ ನಟಿಯಾಗಿ ಬೇರೆ ಬೇರೆ ಪಾತ್ರಗಳನ್ನ ಜೀವಿಸಿರುವಂಥ ವೈಷ್ಣವಿ ಅವರು ಶೂಟ್ ಇಲ್ಲದೆ ಇರುವಾಗ, ಅಂದರೆ ವೈಷ್ಣವಿಯಾಗಿ ಹೇಗಿರ್ತಾರೆ? ವೈಷ್ಣವಿಯಾಗಿ ತುಂಬ ವಟ ಕ್ಯಾರೆಕ್ಟರ್ ನಂದು. ಓಕೆ. ತುಂಬ ಮೂಡಿ, ಇವಾಗ ಖುಷಿಯಾಗಿರ್ತೀನಿ, ಇವಾಗ ಗುರ್ರ ಅಂತೀನಿ, ಯಾವಾಗ ಹೆಂಗಿರ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗೆ. ಬಟ್ ನಂಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಿಷ್ಟ, ಓಡಾಡೋಕ್ಕಿಷ್ಟ, ಊರು ಸುತ್ತೋಕ್ಕಿಷ್ಟ, ಬುಕ್ಸ್ ಓದೋಕ್ಕಿಷ್ಟ, ನನಗೆಲ್ಲ ಹೊಸ ಟ್ರೈ ಮಾಡೋಕ್ಕಿಷ್ಟ. ತುಂಬ ಆ್ಯಕ್ಟಿವ್ ನಾನು. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ಓಕೆ. ಸೊ ಶೂಟ್ ಇಲ್ಲದೆ ಇರುವಾಗ, ನಿಮ್ಮ ಲೀಜರ್ ಟೈಮಲ್ಲಿ ಏನು ಮಾಡ್ತಾ ಇರ್ತೀರ? ನಾನು ಒಂದು ಮೂವೀಸ್, OTTs ಅಥವಾ ಬುಕ್ಸ್. ಐ ಹ್ಯಾವ್ ಎ ನಂಬರ್ ಆಫ್ ಬುಕ್ಸ್ ಓದ್ತೀನಿ. ಇಲ್ಲಾಂದರೆ ಅದೇ ಅಗೇನ್ ಟ್ರಾವೆಲ್ ಮಾಡ್ತೀನಿ. ಬಟ್ ಟ್ರಾವೆಲ್ ನಾಟ್ ಎವ್ರಿ ಟೈಮ್ ಐ ಕ್ಯಾನ್ ಡೂ, ಬಿಕಾಸ್ 2 days 3 days ಬ್ರೇಕ್ ಇದ್ದಾಗ ಐ ಕ್ಯಾನ್ ಟ್ರಾವೆಲ್ ಮಾಡಬೇಕು ಅನ್ಸುತ್ತೆ. ಬಟ್ ಅಗೇನ್ ಐ ಟ್ರೈ ಟು ಟ್ರಾವೆಲ್. ಸೊ ನಂಗೆ ವರ್ಕೇ ಟ್ರಾವೆಲಿಂಗ್ ಇರೋದ್ರಿಂದ ನನಗೆ ಅದೊಂಥರ, ದಟ್ಸ್ ರೀಸನ್ ವೈ ಐ ಎಂಜಾಯ್ ಟ್ರಾವೆಲಿಂಗ್. ಎಸ್. ಆ್ಯಂಡ್ ಅಗೇನ್ ದ ರೀಸನ್ ವೈ ಐ ಎಂಜಾಯ್ ವರ್ಕ್ ಇಸ್ ದ ಸೇಮ್ ರೀಸನ್. ಸೊ ಅದೇ ಐ ಆಮ್ ಮಚ್ ಇನ್ ಟು ಬುಕ್ಸ್ ಆ್ಯಂಡ್ OTTs. ಓಕೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಫ್ಯಾನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ? ನಾನು ಆ್ಯಕ್ಟಿವ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ತುಂಬ ಅಪರೂಪಕ್ಕೆ ಏನೋ ಒಂದು ಪೋಸ್ಟ್ ಮಾಡ್ತೀನಿ ಅಥವಾ ಅಪರೂಪಕ್ಕೆ ಏನಾದರೂ ಒಂದು ಸ್ಟೋರಿ ಹಾಕ್ತೀನಿ. ಬಟ್ ಅದಕ್ಕೆ ಒಳ್ಳೆ ವ್ಯೂಸ್ ಹೋಗುತ್ತೆ. ಅಗೇನ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಐ ಫೀಲ್ ಗುಡ್ ವಿತ್ ದ್ಯಾಟ್. ಓಕೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ನೆಗೆಟಿವ್ ಕಮೆಂಟ್ಸ್ ಬರ್ತಿರುತ್ತೆ. ಸೊ ಆ ನೆಗೆಟಿವ್ ಕಮೆಂಟ್ಸ್ಗೆ ನಿಮ್ಮ ಸ್ಟ್ಯಾಂಡ್? ಏನಿಲ್ಲ, ಇಗ್ನೋರ್ ಅನ್ನೋಕ್ಕಿಂತ ಪಾಸಿಟಿವ್ ಹೆಂಗಿರುತ್ತೋ ನೆಗೆಟಿವ್ ಹಾಗೆ ಇರುತ್ತೆ. ಅದನ್ನು ಯಾವುದಾದ್ರು ತೊಗೊಳೋದು ಕಲಿಯೋದಿತ್ತು ಅಂದರೆ ಕಲಿತೀನಿ, ಇಲ್ಲಾಂದರೆ ಇಗ್ನೋರ್ ಮಾಡೋಂಥದ್ದಿದ್ರೆ ಇಗ್ನೋರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಕೂತ್ಕೊಂಡು ಯಾರೋ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅಯ್ಯೋ ಜಾಬ್ಲೆಸ್ ಅಂತ. ಆ್ಯಂಡ್ ಹ್ಯಾವ್ ಸೀನ್ ಪೀಪಲ್, ಅವರೇ ಹೇಳಿದ್ದಾರೆ, ಅಯ್ಯೋ ನಂಗೆ ಒಂದು ಟೈಮಲ್ಲಿ ಮಾಡೋ ಕೆಲಸ ಇರಲಿಲ್ಲ, ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಾನು ಸುಮ್ಮನೆ ಹೇಟ್ ಕಮೆಂಟ್ಸ್ ಆಗ್ತಾಯಿದ್ದೆ ಅಂತ ನನಗೆ ಯಾರೋ ಆನ್ ಫೇಸ್ ಹೇಳಿದ್ದಾರೆ. ನಾನು ಹೌದಾ ಅಂತಂದಿದ್ದೀನಿ. ಸೊ ಹಾಗಿದ್ದ ಅಂಥವ್ರಿಗೆ ನಾನು ಏನು ಹೇಳೋಕ್ಕಾಗತ್ತೆ? ನೀವು ಇನ್ನೊಬ್ರಿಗೆ ಎಷ್ಟು ಮರ್ಯಾದೆ ಕೊಡ್ತೀರಾ, ಒಂದು ಹೆಣ್ಮಗು ಎಷ್ಟು ಮರ್ಯಾದೆ ಕೊಡ್ತೀರಾ, ನೀವು ಹೆಂಗಿದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ ಅದರಲ್ಲಿ. ಟ್ರೂ. ಸೊ ನಟನೆ ಜರ್ನಿಯಲ್ಲಿ ನೀವು ಅಂದ್ಕೊಂಡಿದ್ದು ಆಗದೇ ಇರುವಂಥದ್ದು, ರಿಜೆಕ್ಟ್ ಆಗಿರುವಂಥ ಸಂದರ್ಭ ಯಾವುದಾದ್ರೂ ಇದೆಯಾ? ನೀವು ಲೋ ಫೀಲ್ ಆಗಿದ್ದು ಆ ಥರ ಏನಾದರೂ ಇದ್ದರೆ, ರಿಜೆಕ್ಟ್ ಆಗಿದ್ದು ಅಥವಾ ನೀವು ಅಂದ್ಕೊಂಡಿದ್ದು ಆಗದೇ ಇರೋದಿದ್ದರೆ ಹೇಗೆ ಅದನ್ನು ಫೇಸ್ ಮಾಡಿದ್ರಿ ಅಥವಾ ಆಕ್ಸೆಪ್ಟ್ ಮಾಡಿದ್ರಿ?
ಟಚ್ವುಡ್ ಆಂಜನೇಯಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇದುವರೆಗೂ ಹಂಗಾಗಿಲ್ಲ. ತುತು ಕೃಷ್ಣ 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 ದೃಷ್ಟಿ ಬಿಡಬಾರ್ದು. ನಾನೇ ದೃಷ್ಟಿ ತೆಗಿಲ್ಲ ಅಬ್ಬಾ. ಓಕೆ, ಥ್ಯಾಂಕ್ ಯು. ಬಟ್ ಇದುವರೆಗೂ ಹಂಗಾಗಿಲ್ಲ ಯಾವತ್ತೂ. ಐ ಹ್ಯಾವ್ ಗಾಟ್ ಅ ಚಾನ್ಸ್ ಟು ಚೂಸ್ ಬಿಟ್ವೀನ್ ದಿಸ್ ಪ್ರಾಜೆಕ್ಟ್ ಆರ್ ದಿಸ್ ಪ್ರಾಜೆಕ್ಟ್. ಸೂಪರ್. ನನಗೆ ಹೀಗೆ ಹೋಗಲಿ ಅಂತ ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೋತೀನಿ. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ದೇವ್ರಿಗೆ ಹೇಳಬೇಕು. ಓಕೆ, ಸೊ ಸೀರಿಯಲ್ಗಳ ಹೊರತಾಗಿ ಬೇರೆ ಯಾವುದಾದ್ರೂ ಆಫರ್ಸ್ ಇದೆಯಾ? ಸಿನಿಮಾಗಳು ಯಾವುದಾದ್ರೂ ಒಪ್ಕೊಂಡಿದ್ದೀರಾ ಸದ್ಯಕ್ಕೆ? ಸದ್ಯಕ್ಕಿಲ್ಲ. ಯಾಕೆಂದರೆ ನಾನು ಇನ್ನೊಂದು ತೆಲುಗು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ ಅದು ಸ್ಟಾರ್ಟ್ ಆಗ್ತದೆ. ಅದು ಒಪ್ಕೊಂಡ ಮೇಲೆ ಒಂದಷ್ಟು ಮತ್ತೆ ಸಿನಿಮಾಸ್ ಇರ್ಬೋದು, ಅದಿರ್ಬೋದು, ಯೂಶ್ವಲಿ ಅದು ಹಾಗೆ ಆಗುತ್ತೆ. ಎನಿ ಆರ್ಟಿಸ್ಟ್ ಅವ್ರಿಗೆ ಬ್ಯುಸಿ ಇದ್ದಾಗಲೇ ಒಂದಷ್ಟು ಪ್ರಾಜೆಕ್ಟ್ಸ್ ಬರುತ್ತೆ. ಸೊ ಸೇಮ್ ಥಿಂಗ್ ಇಸ್ ಹ್ಯಾಪ್ನಿಂಗ್ ಟು ಮೀ. ಓಕೆ, ಸೊ ಈಗಲೂ ಕೂಡ ಸಣ್ಣ ವಯಸ್ಸಲ್ಲೇ ನಟನೆ ಆಸೆ ಹೊತ್ತು ಬರುವಂಥ ಯಂಗ್ಸ್ಟರ್ಸ್ಗೆ, ಈಗ ತಾನೇ ಆ್ಯಕ್ಟಿಂಗ್ ಕಲಿತಾ ಇರ್ಬೋದು ಇನ್ಸ್ಟಿಟ್ಯೂಷನ್ಸಲ್ಲಿ, ಅಥವಾ ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿರೋರಿಗೆ ಏನು ಮೆಸೇಜ್ ಕೊಡ್ತೀರಾ? I'm nobody to give message that way, but okay, ತುಂಬ ಚಿಕ್ಕವರಿದ್ದರೆ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಅಲಾಂಗ್ ವಿತ್ ಯುವರ್ ಕೆರಿಯರ್ ಆ್ಯಂಡ್ ಯುವರ್ ಪ್ಯಾಷನ್. ಡೆಫಿನೆಟ್ಲಿ ಸ್ಟಡೀಸು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನೇನೋ ಡಿಗ್ರಿ ಮಾಡಿರೋದ್ರಿಂದ ನಾನೇನೋ ಮಾಡ್ತೀನಿ ಅಂತಲ್ಲ, ಬಟ್ ಇಟ್ಸ್ ನೈಸ್ ಟು ಹ್ಯಾವ್ ಎಜುಕೇಷನ್ ಇಫ್ ಯು ಎಂಜಾಯ್ ದ್ಯಾಟ್. ಆ್ಯಂಡ್ ಕೆರಿಯರ್ ಪ್ಯಾಷನ್ ನಿಜವಾಗ್ಲೂ ಇತ್ತು ಅಂದರೆ ಯು ಶುಡ್ ವರ್ಕ್ ಹಾರ್ಡ್, ಯು ಶುಡ್ ರಿಯಲಿ ಡ್ರೀಮ್ ಅಬೌಟ್ ಇಟ್, ಯು ಶುಡ್ ಮ್ಯಾನಿಫೆಸ್ಟ್ ಇಟ್. ನಿಜವಾಗ್ಲೂ ನಂಗೆ ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಿರೋಕ್ಕೆ ಮುಂಚೆನೇ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಸೊ ಐ ವಾಸ್ 6th standard 7th standard ಎಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ಗೊತ್ತಿರಲಿಲ್ಲ. ಸೊ ಆವಾಗಲೇ ನಾನು ಐ ಟು ಜಸ್ಟ್ ವಿಶ್ ದೇವ್ರೆ ಐ ನೀಡ್ ಟು ಗೆಟ್ ಇನ್ ಟು ಆ್ಯಕ್ಟಿಂಗ್ ಅಂತ ನಾನು ನಿಜ ದೇವ್ರ ಹತ್ರ ದಿನ ಬೇಡ್ಕೋತಾ ಇದ್ದೆ. ಇಟ್ ರಿಯಲಿ ವರ್ಕ್ ಫಾರ್ ಮಿ. ಯೂನಿವರ್ಸ್ ಲಿಸನ್ ಟು ದಟ್ ಅಂತ ಹೇಳಬೇಕು. ಸೊ ವರ್ಕ್ ಹಾರ್ಡ್ ಫಾರ್ ದಟ್. ಏನು ಬೇಕೋ ಅದನ್ನು ಅಚೀವ್ ಮಾಡೋದಕ್ಕೆ. ಜಸ್ಟ್ ಆ್ಯಕ್ಟಿಂಗ್ ಅಂತಲ್ಲ, ಏನೇ ಆಗಿರಬಹುದು ಗೋಲು, ಅದನ್ನು ನಾವು ಅಚೀವ್ ಮಾಡಬೇಕಂದ್ರೆ ವಿ ಶುಡ್ ವರ್ಕ್ ಹಾರ್ಡ್. ಅದರಲ್ಲಿ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ವಿ ಶುಡ್ ಬಿ ಜಸ್ಟ್ ರೆಡಿ ಫಾರ್ ಇಟ್ ಆ್ಯಂಡ್ ವಿ ಶುಡ್ ಫೇಸ್ ಇಟ್ ಅಷ್ಟೇ. ಎಸ್. ಸೊ ರಾಶಿಯಾಗಿ ಜನನಿ, ಸೀತಾ, ದೆನ್ ಅಗೇನ್ ಕಾವ್ಯ ಆಗಿ ಜನರಿಗೆ ತುಂಬ ಇಷ್ಟ ಆಗಿದ್ದೀರಾ. ಸೊ ಈ ಪ್ರೀತಿಗೆ ಆ್ಯಂಡ್ ಆಲ್ಸೋ ನಿಮ್ಮ ಇನ್ಸ್ಟಾಲಿ ಫಾಲೋವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚಿರಋಣಿಯಾಗಿದ್ದೀನಿ ಅಂತ ಹೇಳಬೇಕು. ಥ್ಯಾಂಕ್ಫುಲ್ ಆಗಿದ್ದೀನಿ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಅಥವಾ ಎಲ್ಲರೂ ಡೈರೆಕ್ಟಾಗಿ ಬಂದು ಹೇಳಲ್ಲ. ಒಬ್ರೊಬ್ಬರು ವೇ ಆಫ್ ಇಂಟ್ರ್ಯಾಕ್ಟಿಂಗ್ ಟು ಮೀ ಇಸ್ ಡಿಫ್ರೆಂಟ್. ಬಟ್ ಎಲ್ಲ ರೀತಿಯಲ್ಲೂ, ಎಲ್ಲ ಮಾಧ್ಯಮದಲ್ಲೂ ನನ್ನ ಇಂಟ್ರ್ಯಾಕ್ಟ್ ಮಾಡಿ ನನಗೆ ಅಷ್ಟು ಪ್ರೀತಿ, ಸಪೋರ್ಟು, ಪ್ರೋತ್ಸಾಹ ತೋರಿಸ್ತಿರೋರು ಎಲ್ರಿಗೂ ಐ ಶುಡ್ ಬಿ ರಿಯಲಿ ವೆರಿ ಥ್ಯಾಂಕ್ಫುಲ್. ತುಂಬ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಬಿಕಾಸ್ ಆಫ್ ದಮ್ ಐ ಆಮ್ ಹಿಯರ್. ಎಸ್. ಸೊ 4 ಭಾಷೆಗಳಲ್ಲಿ ಮಿಂಚಿ ಜನರಿಗೆ ಇಷ್ಟ ಆಗಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡು ಸಕ್ಸಸ್ಫುಲ್ ಆಗಿದ್ದೀರಾ. ಇನ್ನೂ ಸಕ್ಸಸ್ಫುಲ್ ಆಗಿರಲಿ, ನಿಮ್ಮ ಜರ್ನಿ ಇನ್ನೂ ಕಲರ್ಫುಲ್ ಆಗಿರಲಿ. ಆ್ಯಂಡ್ ನೀವಾಗಲೇ ಹೇಳಿದಾಗೆ ಹಿಂದಿ ಕಿರುತೆರೆಯಿಂದ ಕೂಡ ಬೇಗ ಆಫರ್ ಬರಲಿ ಅಂತ ವಿಶ್ ಮಾಡ್ತೀವಿ ನಮ್ಮ ಕನ್ನಡ ಮೋಜೋ 360 ಕಡೆಯಿಂದ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.